ಷಡಕ್ಷರ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಪವಿತ್ರ ಸನ್ನಿಧಾನದಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸಿ ಇಲ್ಲಿಯ ಪರ್ಯಂತ ಅತ್ಯಂತ ಚೇತೋಹಾರಿಯಾಗಿ ತಮ್ಮೆಲ್ಲರಿಗೂ ದಿವ್ಯ ಉಪದೇಶವನ್ನು ದಯಪಾಲಿಸಿ ಇಡೀ ನಾಡವರಿಗೆ ಬಹಳಷ್ಟು ಜನ ಸ್ವಾಮಿಗಳು ಈ ನಾಡಿನಲ್ಲಿ ಮಾತಾಡೋರು ಸಿಗ್ತಾರೆ. ಅವ್ರದ್ದೊಂದು ಸ್ಲೋಗನ್ ಇದೆ, ಬದುಕಿನುದ್ದಕ್ಕೂ ನಾವು ಮಾಡಬೇಕಾಗಿರುವಂಥ ದೊಡ್ಡ ಕೆಲಸ ಏನು ಅಂದರೆ, ಎಲ್ಲರೂ ಒಂದಲ್ಲ ಒಂದು ದಿವಸ ಎಕ್ಸ್ಪೈರ್ ಆಗಿ ಹೋಗುವಂಥವರೇ ಇದ್ದಾರೆ. ಎಕ್ಸ್ಪೈರ್ ಆಗಿ ಹೋಗೋದಕ್ಕಿಂತ ಮೊದಲು 4 ಜನರಿಗೆ ನಾನು ಇನ್ಸ್ಪೈರ್ ಆಗಿ ಹೋಗಬೇಕು ಅಂತ ಈ ನಾಡಿಗೆ ಮೋಟಿವೇಶ್ನಲ್ ಸ್ಪೀಕರ್ ಆಗಿ ಅದ್ಭುತವಾಗಿರುವಂಥ ಯುವಜನಾಂಗವನ್ನು ಕಟ್ಟಿ ಬೆಳೆಸುತ್ತಿರುವ ಮಣಕವಾಡ ಸುಕ್ಷೇತ್ರದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರ ಪವಿತ್ರ ಸನ್ನಿಧಾನದಲ್ಲೂ ಅನಂತ ಪ್ರಣಾಮಗಳನ್ನು ಆಚರಿಸಿ ಮುದುಗಲ್ಲದ ಪರಮಪೂಜ್ಯರಾಗಿರುವಂಥ ಡಾಕ್ಟರ್ ಮಹಂತ ಮಹಾಸ್ವಾಮಿಗಳವರ ಪವಿತ್ರ ಚರಣಗಳಲ್ಲೂ ಸಿದ್ಧರಾಮ ಶಿವಯೋಗಿಗಳವರ ಶ್ರೀ ಚರಣಗಳಲ್ಲೂ ಆಗಮಿಸಿದಂಥ ಕಲಾ ಬಳಗವೇ ಶಿವಸ್ವರೂಪರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಈಗಾಗಲೇ ಸಮಯ 10:30 ಆಗಿರಬೇಕು ಅಂತ ಅನ್ನಿಸ್ತದೆ. ಆದಾಗ್ಯೂ ನೀವೆಲ್ಲ ಆಸಕ್ತಿಯಿಂದ ಕೂತ್ಕೊಂಡು ಕೇಳುವುದನ್ನು ನೋಡಿದರೆ ನನಗನ್ನಿಸ್ತದೆ ಶಿವರಾತ್ರಿಯನ್ನು ಇವತ್ತು ಮಾಡಿಬಿಟ್ರೆ ಭಾಳ ಚಲೋ ಆಕೈತಿ ಅಂತ ಹೇಳಿ. ಯಾಕೆ ಎಲ್ಲರಿಗೆ ಆರಾಮ್ ಪ್ರಸಾದದ, ಆರಾಮ್ ಬೆಳಕದ, ಆರಾಮ್ ಗುರುಗಳ ಸನ್ನಿಧಾನ ಅದ. ಎಲ್ಲದಕ್ಕಿಂತಲೂ ದೊಡ್ಡದಾಗಿ ಕೇಳೋದಕ್ಕಂತನ ಬಂದೀವಿ ಅಂದ ಬಳಿಕ ಸಮಯದ ಕಡೆಗೆ ಲಕ್ಷ್ಯ ಕೊಡೋದಕ್ಕಿಂತಲೂ ಆನಂದದಿಂದ ಕೇಳಬೇಕು. ಮತ್ತು ಮಗ್ಗಲ್ದವ್ರ ಜೊತೆಗೆ ಏನು ಸ್ವಲ್ಪ ಮಾತಾಡಕತ್ತೀರಿ ನೋಡ್ರಿ, ಪೆಂಡಲ್ನಾಗ ಕೂತವ್ರು ಮಗ್ಗಲ್ದವ್ರ ಜೊತೆಗೆ ಏನು ಮಾತಾಡಕತ್ತೀರಲ್ಲ, ಅಪೋರು ವೇದಿಕೆಗೆ ಬಂದರು ಅಂದ್ರೆ ಅವರ ದರ್ಶನಕ್ಕಾಗಿ, ಅವರನ್ನು ನೋಡುವುದಕ್ಕಾಗಿ, ಅವರು ಕುಳಿತುಕೊಳ್ಳುವಂಥ ಆ ಸನ್ನಿಧಾನದವನ್ನು ಕಾಣುವುದಕ್ಕಾಗಿ ಎಷ್ಟು ಜನ ಹಾತೊರೆತಿರ್ತಾರೆ. ಅವರು ಕ್ಷೇತ್ರದಲ್ಲಿ ದಯಮಾಡಿಸಿ ಹಾಗೆ ಕುಳಿತುಕೊಂಡಾಗ ನಮ್ಮಿಂದ ಒಂದು ಸಣ್ಣ ಶಬ್ದವೂ ಬರಬಾರ್ದು ಗುರುಗಳ ಹತ್ತಿರಕ್ಕೆ ಇರುವಾಗ. ಯಾಕಂತ ಕೇಳ್ರಿ, ಬಹಳಷ್ಟು ಜನ ಗುರುಗಳ ವಾಣಿಯನ್ನು ಕೇಳಿ ನಾವು ಪುಣ್ಯ ಕಟ್ಕೋಬೇಕಂತ ಬಂದಿರ್ತಾರೆ. ದೂರದಿಂದ ಗಾಡಿ ಮಾಡಿಕೊಂಡು ಗುರುಗಳ ವಾಣಿ ಕೇಳಬೇಕು, ಮಾಡಿದ ಪಾಪಗಳೆಲ್ಲ ಕಳಿಬೇಕು, ನಾವು ಇದರಿಂದ ಪುಣ್ಯಾತ್ಮರಾಗಿ ಮುಕ್ತರಾಗಬೇಕು ಅಂತ ಎಷ್ಟು ದೂರದಿಂದ ಗಾಡಿ ಮಾಡಿಕೊಂಡು ಖರ್ಚು ಮಾಡಿಕೊಂಡು ನಿದ್ದೆ ಕಟ್ಕೊಂಡು ಇಲ್ಲಿವರೆಗೂ ಬಂದವರು ಕೂತ್ಕೊಂಡು ತದೇಕ ಚಿತ್ತದಿಂದ ಕೇಳ್ತಿರ್ತಾರೆ. ನೀವು ಮಗ್ಗಲು ಕುಂತು ಅಂಥದ್ದು ಇಂಥದ್ದು ಮಾತಾಡಿಬಿಟ್ರಿ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಬಂದು ಪುಣ್ಯ ಕಟ್ಕೋಬೇಕಾಗಿತ್ತು. ಇವು ಮಗ್ಗಲು ಕೂತು ಕೆಟ್ಟದ್ದು ಮಾತಾಡಿ ಮತ್ತು ನನ್ನ ಪಾಪಿಯನ್ನಾಗಿ ಮಾಡಿದ್ವು ಅಂತ ಮಗ್ಗಲು ಕುಂತವ್ರ ಮನಸ್ಸಿಗೆ ಅನಿಸ್ತು ಅಂದ್ರೆ ಆ ಪಾಪಕ್ಕೆ ನೀವು ಕಾರಣರಾಕಿರಿ. ಅದಕ್ಕೆ ಒಮ್ಮೆ ಬಂದು ಗುರುಗಳ ಸನ್ನಿಧಾನದಾಗ ಕೂತ್ರಿ ಅಂದ್ರೆ ಗುರುನಾಥ ಅನುರುಢ ಅಜ್ಜನಂಗೆ ಎಲ್ಲರೂ ಮೌನವಾಗಿರ್ಬೇಕು. ಆನಂದದಿಂದ ಕೂತು ಶಾಸ್ತ್ರ ಶ್ರವಣವನ್ನು, ವಿಷಯ ಶ್ರವಣವನ್ನು ಮಾಡಬೇಕು. ಗುರು ಅಂದ್ರೇ ಅಂಥದ್ದೊಂದು ದಿವ್ಯವಾದಂಥ ಶಕ್ತಿ. ಜ್ಞಾನದಿಂದೆ ಮರವೇ ಅಳಿಯುವುದು, ಮರವೆಯ ಹಾನಿ ಹಿಂದೆ ಭೇದ ಬುದ್ಧಿ ಕೆಡುವುದು, ಭೇದ ಬುದ್ಧಿ ಕೆಡಲೊಡನೆ ಹಾನ ಉಪಾದಾನವೆಂಬ ಅನುಮಾನ ವಿಕೃತಿ ಪೋಪುದು, ಪೋಗಲೊಡನೆ ರಾಗ ವೈರವು ತೊಲಗುವುದು. ಬಹಳ ಸುಂದರವಾದಂಥ ಮಾತನ್ನು ನಿಜಗುಣ ಯೋಗಿಗಳು ಹೇಳ್ತಾರೆ. ಮನುಷ್ಯ ಜನ್ಮ ಬಹಳ ದೊಡ್ಡದು. ಮನುಷ್ಯ ಜನ್ಮಕ್ಕೆ ನಾವು ಬಂದೀವಂದ ಬಳಿಕ ಮಾಡಿಕೊಳ್ಳಬೇಕಾಗಿರುವಂಥ ಮೊದಲ
ವಿಚಾರ ಯಾವುದು ಅಂದರೆ ಜ್ಞಾನ. ನಾವೆಲ್ಲ ಜ್ಞಾನಿಗಳಾಗಬೇಕು. ಜ್ಞಾನಿಗಳು ನಾವೇನು ಕಡಿಮೆ ಅದೀವನ್ರಿ, ಎಲ್ಲ ರೀತಿಯ ಜ್ಞಾನ ನಮಗೆ ಐತಿ ಅಂತ ನೀವು ಅನ್ಕೋಬಹುದು. ಭೌತ ಪ್ರಪಂಚದ ಬೇಕಾದಷ್ಟು ಜ್ಞಾನ ನಮಗೆ ಬಂದಿತ್ತಂದ್ರೂ ಕೂಡ ಅದು ನಮಗೆ ದುಃಖವನ್ನು ಕೊಡುತ್ತದೆ ಹೊರತು ಆನಂದವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಯಾವುದು ಅಂದರೆ ಸ್ವಸ್ವರೂಪದ ಜ್ಞಾನ. ತನ್ನ ತಿಳುವಳಿಕೆಯನ್ನು ತಾನು ಮಾಡಿಕೊಳ್ಳಬೇಕು, ತನ್ನಲ್ಲಿಯೇ ತಾನು ಆನಂದದಿಂದಿರುವಂಥ ವಿದ್ಯೆಯನ್ನು ಕಲಿತುಕೊಳ್ಳಬೇಕು. ಆ ವಿದ್ಯೆಯನ್ನು ಕಲಿಸಿಕೊಡುವಂಥ ಜಗತ್ತಿನ ಏಕೈಕ ವ್ಯಕ್ತಿ ಅಂದರೆ ಆತ ಸದ್ಗುರುನಾಥನೊಬ್ಬನೇ ಅನ್ನುವುದನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಜ್ಞಾನದಾತು ಗುರು. ಏನು ಮಾಡ್ತಾರೆ ಅವರು? ಮರೆವೆಯನ್ನು ಕಳಿತಾರೆ. ಎರಡು ಶಬ್ದದ, ಒಂದು ಅರಿವು, ಇನ್ನೊಂದು ಮರೆವು. ನಾನು ನಿಮ್ಮನ್ನು ಕೇಳ್ತೇನೆ, ಅರಿವು ದೊಡ್ಡದೇನು ಮರೆವು ದೊಡ್ಡದು? ಯಾವ ದೊಡ್ಡದ್ರಿ? ಅರಿವು ದೊಡ್ಡದೇನು ಮರೆವು ದೊಡ್ಡದು? ಅರಿವು ದೊಡ್ಡದು. ಅರಿವೇ ಗುರು ಆಗಿತ್ತಂದರೆ ನಿಮ್ಮ ಲಕ್ಷ್ಯದಲ್ಲಿರಲಿ, ಅರಿವು ಸಣ್ಣದಂತಲ್ಲ, ಅರಿವು ಬಹಳ ದೊಡ್ಡದನೇ. ಅರಿವೇ ಗುರು, ಆದರೆ ಮರೆವು ಜಗದ್ಗುರು ಇದ್ದಂಗೆ. ಮರೆವು ಸಣ್ಣದಂತ ತಿಳ್ಕೊಬೇಡ್ರಿ, ಮರೆವು ಬಹಳ ದೊಡ್ಡದು. ಯಾಕೆ? ಹುಟ್ಟಿದಾಗಿನಿಂದ ನಮಗೇನೇನು ನಡೆದಿತ್ತು ಅದೆಲ್ಲವೂ ನಮ್ಮ ಸ್ಮೃತಿ ಒಳಗೆ ಇತ್ತು ಅಂದ್ರೆ ನಾವ್ಯಾರೋ ಮಠದಾಗ ಬಂದು ಕೊಂಡಿರ್ತಿದ್ದಿಲ್ಲ, ಎಲ್ಲರೂ ಹುಚ್ಚ ಆಸ್ಪತ್ರೆ ಒಳಗೆ ಇರಬೇಕಾಗಿತ್ತು. ಪರಮಾತ್ಮ ನಮಗೆ ಕೊಟ್ಟಿರುವಂಥ ಅದ್ಭುತ ವರಗಳಲ್ಲಿ ಶ್ರೇಷ್ಠವಾಗಿರುವಂಥ ವರ ಯಾವುದು ಅಂದರೆ ಮರೆವು. ಮರಿತೀವಿ ಅಂಥೇಳಿ ನಾವು ಆರಾಮ ಕೂತ್ಕೊಂಡೀವಿ, ಆದರೆ ಯಾವುದನ್ನು ಮರಿಬೇಕು, ಯಾವುದನ್ನು ಅರಿಬೇಕು ಅನ್ನುವಂಥ ಜ್ಞಾನ ಇರಬೇಕು. ಪ್ರಪಂಚವನ್ನು ಮರಿಬೇಕು, ಅಧ್ಯಾತ್ಮವನ್ನು ಅರಿಬೇಕು. ಭೂತವಾದ ಪ್ರಪಂಚವನ್ನು ಮರೆತಿರಬೇಕು, ಸದ್ಗುರುನಾಥನ ಪಾದವನ್ನು ಅರಿತು ಬದುಕಿರಬೇಕು. ಅರಿಯಬೇಕಾಗಿರುವಂಥದ್ದು ಅಧ್ಯಾತ್ಮ, ಮರೆಯಬೇಕಾಗಿರುವಂಥದ್ದು ಪ್ರಪಂಚ. ಆದರೆ ನಾವು ಪ್ರಪಂಚವನ್ನು ಅರಿತೀವಿ, ಅಧ್ಯಾತ್ಮವನ್ನು ಮರಿತೀವಿ. ಪ್ರಪಂಚವನ್ನು ಎಷ್ಟು ಅರ್ಕೊಂತ ನೀವು ಒಳಗೆ ಹೊಕ್ಕೀರಿ ಅದು ನಿಮಗೆ ದುಃಖವನ್ನೇ ಕೊಡ್ತದೆ. ಅಧ್ಯಾತ್ಮವನ್ನು ಎಷ್ಟು ನೀವು ಅರಿತಾ ಹೋಗ್ತೀರಿ ಅದು ಆನಂದವನ್ನು ಕೊಡುತ್ತದೆ. ಅದಕ್ಕೆ ಅರಿಯಬೇಕಾಗಿರುವಂಥ ಅಧ್ಯಾತ್ಮವನ್ನು ನೀಡುವಂಥವನು ನನಗೆ ಬಂದ ಮರವೆಯನ್ನು ನಾಶ ಮಾಡಿ, ನನ್ನೊಳಗಿರುವಂಥ ಭೇದ ಬುದ್ಧಿಯನ್ನು ನಾಶ ಮಾಡಿ ನನ್ನನ್ನು ಮುಕ್ತನನ್ನಾಗಿ ಮಾಡುವಂಥವನು ಸದ್ಗುರುನಾಥ. ಭೇದ ಬುದ್ಧಿಗಳನ್ನು ಅಳಿಸಿ ಹಾಕ್ತಾನೆ. ಭೇದ ಬುದ್ಧಿ ಸಾಮಾನ್ಯವಾಗಿ ಎಲ್ಲರಲ್ಲಿ ಬಂದೇ ಬರ್ತದೆ. ಅವರು ದೊಡ್ಡವರು, ನಾವು ಸಣ್ಣವರು, ಅದು ಹಂಗೆ, ಇದು ಹಿಂಗೆ. ಎಲ್ಲಿವರೆಗೂ ಈ ಭೇದ ಬುದ್ಧಿ ಇರ್ತದಲ್ಲ ಅಲ್ಲಿವರೆಗೂ ನಮಗೆ ಅಧ್ಯಾತ್ಮ ಅರ್ಥ ಆಗೋದಿಲ್ಲ. ನೀವು ಲಕ್ಷ್ಯದಲ್ಲಿಟ್ಕೊಡ್ರಿ, ಮನೆಯಾಗ ಒಂದು ಬಂಗಾರದ ಕೊಡ ಅದ, ಒಂದು ಬೆಳ್ಳಿ ಕೊಡ ಅದ, ಒಂದು ತಾಮ್ರದ ಕೊಡ ಅದ, ಒಂದು ಸ್ಟೀಲಿನ ಕೊಡ ಅದ. 4 ಕೊಡ ನೀವು ಮನೆಯೊಳಗೆ ಸಾಲು ಹಿಡ್ದಿಂಗೆ ಜೋಡಿಸಿರಿ. ಆ ಜೋಡಿಸಿದಂಥ 4 ಕೊಡದೊಳಗೆ ನೀರು ತುಂಬಿಟ್ಟಿರಿ. ಲಕ್ಷ್ಯ ನಿಮ್ದು ಎಲ್ಲಿ ಅದ ಅಂದ್ರೆ ಬಂಗಾರದ ಕೊಡದ ಕಡೆಗೆ, ಬೆಳ್ಳಿ ಕೊಡದ ಕಡೆಗೆ, ತಾಮ್ರದ ಕೊಡದ ಕಡೆಗೆ, ಸ್ಟೀಲಿನ ಕೊಡದ ಕಡೆಗೆ ಅದ. ಆದರೆ ನಿಜವಾದ ಜ್ಞಾನಿಯ ಲಕ್ಷ್ಯ ಎಲ್ಲಿರ್ತದಂದ್ರೆ ಆ ಕೊಡದೊಳಗೆ ಏನು ತುಂಬಿಟ್ಟಾರಲ್ಲ ಆ ನೀರಿನ ಕಡೆಗೆ ಇರ್ತದೆ. ಲೋಕದಲ್ಲಿ ಭೌತ ಪ್ರಪಂಚವನ್ನು ಪ್ರೀತಿಸುವಂಥವರು ಬಂಗಾರದ ಕೊಡ, ಬೆಳ್ಳಿ ಕೊಡ, ತಾಮ್ರದ ಕೊಡ ಅಂತ ಹೇಳ್ತಾರೆ. ಆದರೆ ಪರಮಾತ್ಮನನ್ನು ಪ್ರೀತಿಸುವಂಥ ವ್ಯಕ್ತಿ ಬೇಕಾದಂಥ ಕೊಡ ಇರುವಲ್ತಕ ಅದರೊಳಗಿರೋದು ನೀರು ಅನ್ನುವುದನ್ನು ಗುರುತ ಮಾಡಿಕೊಂಡು ಹೆಂಗವ ನಿಶ್ಚಿಂತವಾಗಿ ಇರ್ತಾನಲ್ಲ, ನಿಶ್ಚಿಂತವಾಗಿರುವಂಥ ವಿದ್ಯೆಯನ್ನು ಕೊಡುವಂಥವನು. ನಾವು ನೀವು ಇಲ್ಲೇನೆಲ್ಲರೂ ಬಂದು ಕೂತ್ಕೊಂಡೀವಿ, ಬಂಗಾರದ ಕೊಡದಂಗೆ, ಬೆಳ್ಳಿ ಕೊಡದಂಗೆ, ತಾಮ್ರದ ಕೊಡದಂಗೆ, ಸ್ಟೀಲಿನ ಕೊಡದಂಗೆ ನಮ್ಮ ಶರೀರಗಳು ಅನ್ನುವಂಥವು ಏನದಾವ, ಕೊಡ ಹೆಂಗೆ ಬೇರೆ ಬೇರೆ ಅದಾವ. ಒಂದು ಕರ್ಗದ, ಒಂದು ಎತ್ತರದ, ಒಂದು ಬೆಳ್ಳಗದ, ಒಂದು ಗಿಡ್ಡದ, ಏನೇನೋ ಆಕಾರದೊಳಗೆ ಎಲ್ಲ ಕೊಡಗಳದಾವ. ಕೊಡದ ಕಡೆಗೆ ಬಹಳ ಲಕ್ಷ್ಯ ಕೊಡುವಂಗಿಲ್ಲ. ಕೊಡದ ಒಳಗಿರುವಂಥ ನೀರಿನ ಕಡೆಗೆ ಲಕ್ಷ್ಯ ಕೊಟ್ಟಂಗೆ ಈ ಶರೀರದ ಕಡೆಗೆ ಲಕ್ಷ್ಯ ಕೊಡಲಾರ್ದನೆ ಇದ್ರ ಒಳಗಿರುವಂಥ ಚೈತನ್ಯದ ಕಡೆಗೆ ಲಕ್ಷ್ಯ ಕೊಟ್ಟು ಎಲ್ಲರೂ ನನ್ನವರು ಅಂತ ಪ್ರೀತಿಸುವವರು ಯಾರು ಅಂದರೆ ಅದು ಸದ್ಗುರುಗಳು ಅನ್ನೋದನ್ನು ನಾವೆಲ್ಲರೂ ನೆನಪಿಟ್ಟುಕೋಬೇಕು. ಅವರಿಗೆ ಭೇದ ಬುದ್ಧಿ ನಾಶ ಆಗಿರ್ತದೆ. ಕುಂಭ ಸಹಸ್ರದಳು ಸೂರ್ಯನೊಬ್ಬನಿಪ್ಪಂತೆ.
ಎಷ್ಟು ಮಂದಿ ಇದ್ರಿ? ಅಪ್ಪ ಅವರು ಹೋದ ವರ್ಷ ಕುಂಭೋತ್ಸವವನ್ನು ಮಾಡಿದ್ರಲ್ಲ, ಒಂದು 1000 ಲಕ್ಷ ಕೊಡಗಳನ್ನು ತುಂಬಿಟ್ಟು ಆ ಲಕ್ಷ ಕೊಡಗಳಲ್ಲಿ ನೀವು ಹಣಿಕೆ ಹಾಕಬೇಕು. ನೋಡಬೇಕು, ಮಧ್ಯಾಹ್ನದ ಬಿಸಿಲಿನಲ್ಲಿ ಸೂರ್ಯ ನೆತ್ತಿ ಮೇಲೆ ಏರಿದಾಗ ಆ ಲಕ್ಷ ಕೊಡಗಳನ್ನು ತುಂಬಿಟ್ಟಾಗ ಆ ಕೊಡಗಳಲ್ಲಿ ಯಾರು ಕಾಣಿಸ್ತಾರ? ಸೂರ್ಯ ಕಾಣಿಸ್ತಾನೆ. ಎಷ್ಟು ಕೊಡ ತುಂಬಿಟ್ಟಿರಿ ಅಷ್ಟು ಸೂರ್ಯರು ಕಾಣಿಸ್ತಾರ. ಆದ್ರೆ ಲಕ್ಷ್ಯ ಇರಲಿ, ಕೊಡ ಲಕ್ಷ ಇದ್ರೆ ಲಕ್ಷ ಸೂರ್ಯರು ಕಾಣಿಸ್ತಾರ. ಆದ್ರೆ ವಸ್ತುತವಾಗಿ ಇರೋ ಸೂರ್ಯರು ಎಷ್ಟು ಮಂದಿ? ಒಬ್ಬನೇ ಸೂರ್ಯ. ಒಬ್ಬ ಸೂರ್ಯ ಇಲ್ಲಿ ಲಕ್ಷ ಕೊಡಗಳಲ್ಲಿ ತಾನು ಪ್ರತಿಬಿಂಬಿತನಾಗಿರುವಂತೆ ಒಬ್ಬನೇ ಪರಮಾತ್ಮ ಇಲ್ಲಿರುವಂಥ ಎಲ್ಲ ದೇಹಗಳಲ್ಲಿ ಅವನೇ ಪ್ರತಿಬಿಂಬಿತನಾಗಿದ್ದಾನೆ ಹೊರತು ಆತ್ಮನ ದೃಷ್ಟಿಯಿಂದ ನಾವೆಲ್ಲರೂ ಒಂದೇ ಅನ್ನುವಂಥ ವಿಶಾಲ ದೃಷ್ಟಿಯನ್ನು ಉಳ್ಳಂಥವರು ಅವರು ಸದ್ಗುರುಗಳಾಗಿರ್ತಾರೆ. ಅಂಥ ಗುರು ಸನ್ನಿಧಾನ ನಮಗೆ ಆನಂದ ಆಗಿರೋದು ಎನ್ನುವಂತ ಕೇಳಿದರೆ, ಅಪ್ಪವರು ಭಾಳ ದೊಡ್ಡ ಸಂಕಲ್ಪವನ್ನು ಈ ಜಗತ್ತಿಗೆ ಭಾಳಷ್ಟು ಜನರಿಗೆ ನಿಮಗೆ ಲಕ್ಷ್ಯದಲ್ಲಿರಲಿ. ನಮಗೆ ಬೆಳಕಿನ ಕಿಮ್ಮತ್ತು ಯಾವಾಗ ಗೊತ್ತಾಕೈತಂದ್ರೆ ಮನೆ ತುಂಬ ಕತ್ತಲು ತುಂಬಿದಾಗ ಬೆಳಕಿನ ಕಿಮ್ಮತ್ತು ಗೊತ್ತಾಕದು. ದೀಪದ ಕಿಮ್ಮತ್ತು ನಮಗೆ ಯಾವಾಗಲೂ ಗೊತ್ತಾಗೋದಿಲ್ಲ. ಮನ್ಯಾಗ ಕತ್ತಲಿರಬೇಕು, ಕತ್ತಲಿದ್ದಾಗ ದೀಪದ ಕಿಮ್ಮತ್ತು ಏನನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಮನ್ಯಾಗ ಲಕ್ಷ ಕೋಟಿ ರೂಪಾಯಿಗಳನ್ನು ಹೊಂದಿದಂಥವ್ರಿಗೆ ಅರ್ಥ ಆಗೋದಿಲ್ಲ ಯಾವ ಮನೆಯೊಳಗೆ ಬಡತನ ತುಂಬಿಕೊಂಡದ, ಯಾವ ಮನೆಯೊಳಗೆ ದಾರಿದ್ರ್ಯ ತುಂಬಿಕೊಂಡದ. ನನ್ನ ಮಕ್ಕಳಿಗೆ ಓದಿಸ್ಬೇಕು ಅನ್ನುವಂಥ ಇಚ್ಛೆ ಇದ್ರೂ ಓದಿಸಲಿಕ್ಕೆ ಆಗದೆ ಇರುವಂಥ ಲಕ್ಷ ಕುಟುಂಬಗಳು ಈ ರಾಜ್ಯದೊಳಗದಾವ. ಅಂಥ ಎಲ್ಲ ಕತ್ತಲೆಯೊಳಗೆ ತುಂಬಿದಂಥ ಕುಟುಂಬಗಳಿಗೆ ನೀವೇನೂ ಭಯ ಪಡಬೇಡ್ರಿ. 1000 ಬಿಟ್ಟು 10,000 ಮಕ್ಕಳಾಗಲಿ, ಎಲ್ಲರನ್ನು ನಾನು ಜೋಪಾನ ಮಾಡಿ ಶಿಕ್ಷಣ ಕೊಡ್ತೀನಿ ಅಂತ ಗುರುಗಳು ಏನು ಅದ್ಭುತವಾದ ಗುರುಕುಲವನ್ನು ನಿರ್ಮಾಣ ಮಾಡ್ಯಾರ. ಮುಂದೊಂದು ದಿನ ಆ ಎಲ್ಲ ಮಕ್ಕಳ ಬದುಕಿಗೆ ದೀಪವಾಗಿ ಬೆಳಕಾಗಿ ಬೆಳಗುವಂಥ ದಿವ್ಯ ಶಕ್ತಿ ಯಾರು ಅಂದರೆ ಅದು ನಮ್ಮ ಷಡಕ್ಷರಿ ಮುರುಘರಾಜೇಂದ್ರ ಅಪ್ಪಗಳವರು ಅನ್ನೋದನ್ನು ನಾವೆಲ್ಲ ನೆನಪಿಟ್ಟುಕೊಂಡಿರಬೇಕು. ಬಹಳಷ್ಟು ಜನ ಅಂತಿರ್ತಾರೆ, ಹೊಸ ಶಾಲೆಗಳನ್ನು ಹೊಸ ವಸತಿ ನಿಲಯಗಳನ್ನು ಕಟ್ಟಿದಾಗ ಬೇಕಾದಷ್ಟು ಅದಾವ, ಏನು ಇದ್ರಾಗ ಇದ್ದವ್ರು ಏನು ಕಲ್ತ್ರಿ ಏನು ದೊಡ್ಡ ಆಗೋದೈತಿ ಅಂತ ಡೆಪ್ಯೂಟಿ ಚನ್ನಬಸಪ್ಪನವ್ರಿಗೆ ಅಂತಿದ್ರಂತ. ಬೆಳಗಾವಿಯೊಳಗೆ ಮೊಟ್ಟ ಮೊದಲ ಉಚಿತ ಪ್ರಸಾದ ನಿಲಯ ಕಟ್ಟಿದಂಥವರು ಡೆಪ್ಯೂಟಿ ಚನ್ನಬಸಪ್ಪನವರು. 8-10 ಹುಡುಗರನ್ನ ಇಟ್ಕೊಂಡು ಅವರು ಶಾಲೆಯನ್ನು ಕಲಿಸುವಾಗ ಹಾದ್ಯಾಗ ಹೋಗೋರು ಮಾತಾಡ್ತಿದ್ರಂತ, ದೊಡ್ಡ ಹುದ್ದೆ ಒಳಗದನ, ಸರ್ಕಾರಿ ಪಗಾರ ಐತಿ, ಉಂಡಾರ, ಮನ್ಯಾಗ ಹೆಂಡತಿ ಮಕ್ಕಳ ಜೊತೆಗಿರೋದು ಬಿಟ್ಟು ಇವೇನು ಒಂದು 10-20 ಹುಡುಗರನ್ನ ಕರ್ಕೊಂಡು ಅವು ಎಂಥವು ಬಡಬಗ್ಗರ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ಇಟ್ಕೊಂಡು ಅವಕ್ಕೇನು ಕತ್ತಿದ್ದಂಗೆ ಅದಾವ, ಅವನೇನ್ರ ಕತ್ತಿದ್ದವನ್ನು ತಿಕ್ಕಿ ತೊಳ್ಯಾಕೆ ಹೋದ್ರೆ ಅವೇನು ಕುದುರೆ ಅಕ್ಕವನಂತ ಬಹಳಷ್ಟು ಜನ ಮಾತಾಡ್ತಿದ್ರಂತೆ. ಅವತ್ತು ಚನ್ನಬಸಪ್ಪನವ್ರು ಒಂದು ಶಪಥವನ್ನು ಮಾಡಿದ್ರಂತ, ಯಾವ 10-20 ಇಟ್ಕೊಂಡು ಓದಿಸಾಕತ್ತೀನಿ, ಇವಕ್ಕೆ ಏನು ನೀವು ಕತ್ತಿ ಅಂತ ತಿಳ್ಕೊಂಡಿರಿ, ಇವ ಮುಂದೆ ಒಂದು ದಿವಸ ಕಾಟೇವಾಡಿ ಕುದುರೆಯಾಗಿ ನಿಮ್ಮೆಲ್ಲರ ಎದಿಗೆ ಒದಿಲಿಲ್ಲ ಅಂದ್ರೆ ನನ್ನ ಹೆಸರು ಡೆಪ್ಯೂಟಿ ಚನ್ನಬಸಪ್ಪನ ಅಲ್ಲ ಅಂತಿದ್ರಂತೆ. ಹಂಗೆ ನಾವು ಆರಂಭಕ್ಕೆ ಇಟ್ಟುಕೊಂಡಾಗ ಅದ್ರ ಫಲಶ್ರುತಿ ಭಾಳ ಸಣ್ಣದು ಅಂತ ಅನ್ನಿಸ್ತಿರ್ತದೆ. ಆದರೆ ಅವತ್ತೇನು ಚನ್ನಬಸಪ್ಪನವ್ರು ಹೇಳಿದರು, ಅವ್ರು ಹೇಳಿದ ಮಾತು ಸುಳ್ಳಾಗಲಿಲ್ಲ. ಅವರು ಇಟ್ಟಂಥ ಪ್ರಸಾದ ನಿಲಯದೊಳಗಿದ್ದಂಥ 3 ಜನ ವಿದ್ಯಾರ್ಥಿಗಳು ಮುಂದೆ ಪುಣೆಯ ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಹೋಗಿ ಅದ್ಭುತವಾಗಿರುವ ಅಭ್ಯಾಸವನ್ನು ಮಾಡಿ MA ಪದವಿ, BA ಆನರ್ಸ್ ಪದವಿಯನ್ನು ಪಡ್ಕೊಂಡು ಬಂದು ಬೆಳಗಾವಿಯೊಳಗೆ ಪುಕ್ಕಟ್ಟಿಯಾಗಿ ಊಟ ಮಾಡಿ ಬೆಳೆದಂಥ ಈ ಶರೀರದೊಳಗೆ ಸರ್ಕಾರಿ ನೌಕರಿ ಮಾಡಿ ಅವ್ರು ಕೊಡೋ ಪಗಾರಕ್ಕೆ ಕೈ ಒಡ್ಡೋದು ಬೇಡ, ನಾವು ಪ್ರಸಾದ ನಿಲಯವನ್ನು ಕಟ್ಟಿ, ನಾವು ಹೊಸ ಶಾಲೆ ಕಟ್ಟಿ ಬಡ ಮಕ್ಕಳ ಸಲುವಾಗಿ ಶಾಲೆ ಮಾಡೋಣುವಂಥ ಶಪಥ ಮಾಡಿದರು. ಅವರೇ ಮುಂದೆ KLEಯ ಸಪ್ತ ಸಾಧಕರಾದರು ಅನ್ನುವಂಥದ್ದನ್ನು ಇತಿಹಾಸದಲ್ಲಿ ನೋಡ್ತೀವಿ. ಹಂಗೆ ಬಡ ಮಕ್ಕಳ ಬದುಕಿಗೆ ಬೆಳಕಾಗಿರುವಂಥವರು ಇತಿಹಾಸದಲ್ಲಿ ನಮ್ಮ ಅಪ್ಪವರಿಗೆ ಎಂಥ ಶಕ್ತಿ ಅದ ಅಂದರೆ, ಅವರು ಮನಸ್ಸು ಮಾಡಿದರು ಅಂದರೆ ಕೆಲವು ವರ್ಷಗಳಲ್ಲಿ ಮೆಡಿಕಲ್ ಕಾಲೇಜನ್ನು ಕಟ್ಟುವಂಥ ದಿವ್ಯ ಶಕ್ತಿ ಯಾರೊಳಗದಂದರೆ ಅದು ಪೂಜ್ಯ ಸನ್ನಿಧಿಯವರ ಪಾದದಲ್ಲದೆ. ಅಂಥ ಎಲ್ಲ ಕನಸುಗಳನ್ನು ನನಸು ಮಾಡಿ ನಾಡಿನ ಎಲ್ಲ ಬಡ ಮಕ್ಕಳಿಗೆ, ನಾಡಿನ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರು ದಿವ್ಯ ಶಕ್ತಿ ಆಗ್ತಾರೆ. ಅವರು ಬರ್ತಾರಂದ್ರೇ ಒಂದು ವಿದ್ಯುತ್ ಸಂಚಾರ ಆಗ್ತದೆ. ಅಪ್ಪ ಅವ್ರ ಹತ್ರ ದೊಡ್ಡ ಎಲ್ಲ ಅಧಿಕಾರಿ ವರ್ಗ. ಆಶ್ಚರ್ಯ ಏನು ಅಂದರೆ, ಏನು ಇಲ್ಲ ಅಂದರೆ ಯಾರೂ ಬರುವುದಿಲ್ಲ. ಸಾಮಾನ್ಯರು ನಾವು ನೀವಂತೂ ಬರುವುದೇನೆ ಸರಿನೇ ಸರಿ. ಆದರೆ ಅಪ್ಪ ಅವ್ರ ಹತ್ರ
ದೊಡ್ಡ ದೊಡ್ಡ ಅಧಿಕಾರಿ ವರ್ಗ ಎಲ್ಲರೂ ಬಂದು ಅವರಿಗೆ ಶರಣಾಗತರಾಗ್ತಾರೆ. ಅವರು ಕೇವಲ ಒಂದು ಸಣ್ಣ ಒಂದು ಫೋನ್ ಕರೆ ಮಾಡಿದರು ಅಂದರೆ ಎಂದು ಆಗದೇ ಇರುವಂಥ ಕೆಲಸಗಳನ್ನು ಕ್ಷಣಾರ್ಧದಲ್ಲಿ ಮಾಡಿಸಿಕೊಡುವಂಥ ದಿವ್ಯ ಶಕ್ತಿ ಅದು ಗುರುಗಳ ಸಾನ್ನಿಧ್ಯದಲ್ಲಿ, ಅದು ನನ್ನ ಸ್ವಂತ ಅನುಭವಕ್ಕೆ ಬಂದಿರುವಂಥ ವಿಷಯ. ಆ ಕಾರಣಕ್ಕಾಗಿ ಅಂಥ ಶಕ್ತಿ ಸಾಮರ್ಥ್ಯವುಳ್ಳಂಥ ಗುರುಗಳ ಸಾನ್ನಿಧ್ಯದಲ್ಲಿ ನಾವು ನೀವೆಲ್ಲರೂ ಕೂತ್ಕೊಂಡಿದ್ದೀವಿ. ನೆನಪಿರಲಿ, ನಮ್ಮ ಮಣಕವಾಡದ ಅಜ್ಜವರು ಬಹಳ ಕಳಕಳಿಯ ಮಾತುಗಳನ್ನು ಹೇಳಿದರು. ಇಷ್ಟೆಲ್ಲ ನಾವು ಪುರಾಣ ಪ್ರವಚನ ಕೀರ್ತನೆಗಳನ್ನೆಲ್ಲ ಕೇಳ್ತಾ ಇದ್ರೂ ಭಾರತದಲ್ಲಿ ವೃದ್ಧಾಶ್ರಮಗಳು ಎಷ್ಟು ದೊಡ್ಡವಾಗಿ ಬರಾಕತ್ತಾವು ಅಂದರೆ, ಅನಾಥಾಶ್ರಮಗಳು ಬರಾಕತ್ತಾವು ಅಂದರೆ ಭಾಳ ನೋವು ಅನ್ನಿಸ್ತದೆ, ಭಾಳ ಕೆಟ್ಟ ಅನ್ನಿಸ್ತದೆ. ಲಕ್ಷ್ಯ ಇರಲಿ, ವೃದ್ಧಾಶ್ರಮ ಅನಾಥಾಶ್ರಮಗಳಿಗೆ ನೀವು ಹೋಗಿ ಮಾತಾಡಿಸಿದ್ರೆ ಗೊತ್ತಾಗ್ತದೆ. ಅಲ್ಲಿರುವಂಥ ತಾಯಿ ತಂದೆಗಳನ್ನ ನೀವು ಮಾತಾಡಿಸಿದ್ರಿ ಅಂದ್ರೆ ಮಕ್ಕಳು ಎಲ್ಲಿದಾರ್ರಿ ಅಂತ ನೀವು ಕೇಳ್ರಿ. ನಮ್ಮ ಮಗ ಇಂಗ್ಲೆಂಡ್ನಾಗ ಅದಾನ್ರಿ, ನಿಮ್ಮ ಮಕ್ಕಳೆಲ್ಲಿದಾರ್ರಿ? ನಮ್ಮ ಮಗ ಅಮೇರಿಕದಾಗ ಅದಾನ್ರಿ. ನಿಮ್ಮ ಮಕ್ಕಳೆಲ್ಲಿದಾರ್ರಿ? ನಮ್ಮ ಮಕ್ಕಳು ಬೆಂಗಳೂರು ಒಳಗದಾರ್ರಿ, ಬಾಂಬೆ ಒಳಗದಾರ್ರಿ. ದೊಡ್ಡ ಪಟ್ಟಣಗಳ ಹೆಸರನ್ನು ಹೇಳ್ತಾರೆ. ಎಷ್ಟು ಅವರು ಪಗಾರ ತೊಗೊತಾರ ಅಂತ ಕೇಳಿದ್ರೆ, ನಮ್ಮ ಮಗ ವರ್ಷಕ್ಕೆ 20-40 ಲಕ್ಷಗಟ್ಟಲೆ ಪ್ಯಾಕೇಜ್ ಅದ ರೀ ಅಂತ ಹೇಳ್ತಾರೆ, ಕೋಟಿಗಟ್ಟಲೆ ಪ್ಯಾಕೇಜ್ ಐತ್ರಿ ಅಂತ ಹೇಳ್ತಾರೆ. ಲಕ್ಷ ಇರಲಿ, ಅಲ್ಲಿರೋರೆಲ್ಲರೂ ಡಾಕ್ಟರ್ ಓದಿದಂಥವರ ತಂದೆ ತಾಯಿಗಳು ವೃದ್ಧಾಶ್ರಮದಾಗ ಅದಾರ. ಇಂಜಿನಿಯರಿಂಗ್ ಓದಿದಂಥವ್ರ ಮಕ್ಕಳು ಅವರ ತಂದೆ ತಾಯಿಗಳು ವೃದ್ಧಾಶ್ರಮದಾಗ ಅದಾರ. ಅಮೇರಿಕದೊಳಗೆ ಯಾವ ಮಕ್ಕಳು ಅದಾರಲ್ಲ ಅವ್ರ ತಂದೆ ತಾಯಿಗಳು ವೃದ್ಧಾಶ್ರಮದಾಗ ಅದಾರ. ಆದರೆ ನಾಡಿನ ಎಲ್ಲ ಜನತೆ ಹೆಮ್ಮೆಯನ್ನು ಪಡಬೇಕು, ಯಾವುದೇ ವೃದ್ಧಾಶ್ರಮದೊಳಗೆ ಹೋಗಿ ನೀವು ಪರೀಕ್ಷೆ ಮಾಡಿದ್ರಿ ಅಂದ್ರೆ ರೈತನ ತಂದೆ ತಾಯಿಗಳು ವೃದ್ಧಾಶ್ರಮದಾಗ ಬಂದಾರ ಅನ್ನುವಂಥದ್ದು ಇಲ್ಲಿವರೆಗೂ ಎಲ್ಲೂ ಕಂಡಿಲ್ಲ. ನಾವು ಅಕ್ಷರ ಬಲ್ಲಂಥ ರಾಕ್ಷಸರನ್ನು ನಿರ್ಮಾಣ ಮಾಡಿದ್ವಿ ಹೊರತು ನಮ್ಮ ಸಂಸ್ಕೃತಿಯ ಪಾಲಕರಾಗಿರುವಂಥ ಮಕ್ಕಳನ್ನು ನಾವೆಂದೂ ನಿರ್ಮಾಣ ಮಾಡಲಿಲ್ಲ. ತಾಯಿ ನವಮಾಸಗಳ ಪರ್ಯಂತರವಾಗಿ ತನ್ನ ಹೊಟ್ಟೆಯೊಳಗೆ ನಮ್ಮನ್ನು ಇಟ್ಟುಕೊಂಡು, ನಾನು ಭೂಮಿಗೆ ಬರುವುದಕ್ಕಿಂತ ಮೊದಲನೇ ತನ್ನ ಎದೆಯಲ್ಲಿ ನಮಗಾಗಿ ಹಾಲನ್ನು ನಿರ್ಮಾಣ ಮಾಡಿಕೊಂಡು, ವರ್ಷ ಅಲ್ಲ 2 ವರ್ಷ ಅಲ್ಲ, ತಿಳುವಳಿಕೆ ಬರುವವರೆಗೂ ಮಲಮೂತ್ರಗಳಲ್ಲಿ ಬಿದ್ದು ಒದ್ದಾಡುವಂಥ ನನ್ನನ್ನು ಜೋಪಾಸನ ಮಾಡಿ ಮಲಮೂತ್ರಗಳನ್ನು ಬಳಿದು ಚೆಲ್ಲಿ ಎಷ್ಟು ವರ್ಷ ಆದ್ರೂ ಕಕ್ಕುಲಾತಿಯಿಂದ ನನ್ನ ಮಗ ಅಂತ ಅಪ್ಪಿಕೊಂಡಂಥ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಅಟ್ಟುತ್ತೀವಿ ಅಂದರೆ ಲಕ್ಷ್ಯದಲ್ಲಿರಲಿ. ಅಲ್ಲಿ ಇಲ್ಲಿ ಪುರಾಣಗಳಲ್ಲಿ ಕೇಳುವಂಥ ರಾಕ್ಷಸರ ಕಥೆಗಳಿಗೆ ಅವರನ್ನು ರಾಕ್ಷಸರು ಅನ್ನಬಾರದು. ಹೊಟ್ಟೆಯಲ್ಲಿ ಇಟ್ಟುಕೊಂಡು ಹೆತ್ತಂಥ ತಾಯಿಯನ್ನು, ತನ್ನ ಎದೆ ಹಾಲನ್ನು ಉಣಿಸಿ ಬೆಳೆಸಿದಂಥ ತಾಯಿಯನ್ನು, ತನ್ನ ಮಲಮೂತ್ರಗಳನ್ನು ಬಳೆದು ಚೆಲ್ಲಿದಂಥ ತಾಯಿಯನ್ನು ಯಾರು ವೃದ್ಧಾಶ್ರಮಕ್ಕೆ ಕಟ್ತಾರಲ್ಲ ಅವರು ರಾಕ್ಷಸರು ಅನ್ನುವಂಥದ್ದನ್ನು ನೀವೆಲ್ಲ ನೆನಪಿಟ್ಟುಕೋಬೇಕು. ರಾಕ್ಷಸ ಮಕ್ಕಳು ಅಂದರೆ ತಾಯಿ ತಂದೆಗಳ ಬಗ್ಗೆ ಗೌರವ ಇಲ್ಲದೆ ಇರುವಂಥವು. ಅಂಥ ಮಕ್ಕಳನ್ನು ನಾವೆಂದೂ ಬೆಳೆಸಬಾರ್ದು. 4 ಅಕ್ಷರ ಕಡಿಮೆ ಇರಲಿ, ನಮ್ಮ ಸಂಸ್ಕೃತಿಯನ್ನು ಬೆಳೆಸುವಂಥ ಮಕ್ಕಳನ್ನು. ಅದಕ್ಕೆ ಮೊದಲು ದೊಡ್ಡ ಶಾಲೆಗೆಲ್ಲರೂ ಕಳಿಸ್ತಿದ್ರು. ಯಾವ ಶಾಲೆಯೊಳಗೆ ಚಲೋ ಟೈ ಕಟ್ಕೊತಾರ, ಯಾವ ಶಾಲೆಯೊಳಗೆ ಚಲೋ ಬೆಲ್ಟ್ ಹಾಕ್ತಾರ, ಮ್ಯಾಚಿಂಗ್ ಬೂಟ್ ಇರ್ತಾವೆ, ಮ್ಯಾಚಿಂಗ್ ಸಾಕ್ಸ್ ಇರ್ತಾವೆ. ಇವು ಹುಡುಗರು ಏನು ಉಣ್ಬೇಕು ಅನ್ನೋದನ್ನು ಅದ ಶಾಲೆಯವರು ಹೇಳಿ ಕಳಿಸಿರ್ತಾರೆ. ಅದನ್ನು ಊಟ ಕೊಡುವಂಥ ಶಾಲೆಗಳಿಗೆ ಕಳಿಸ್ಬೇಕು ಅಂತ ಎಲ್ಲ ತಾಯಿ ತಂದೆಗಳಿಗೆ ಹುಚ್ಚಿಡ್ದಿತ್ತು. ಆದರೆ ಇವತ್ತು ಆ ಹುಚ್ಚು ಎಲ್ಲ ತಂದೆ ತಾಯಿಗಳಿಗೆ ಬಿಟ್ಟದ. ಎಲ್ಲ ತಂದೆ ತಾಯಿಗಳು ವಿಚಾರ ಮಾಡ್ತಾರೆ, ಅಪ್ಪವರ ದೊಡ್ಡ ಶಾಲೆ ಅಂತ ನಾವೆಂದು ನಂಬಿ ಹೋಗೋದಿಲ್ಲ, ನಮ್ಮ ಮಕ್ಕಳು ಎಷ್ಟರ ಕಲೀಲಿ, ನಿಮ್ಮ ಗುರುಕುಲದ ಕಲೀಲಿ ಅಂತ ಶ್ರೀಮಂತ ಮಕ್ಕಳೆಲ್ಲ ಬಂದು ಗುರುಕುಲದೊಳಗೆ ಬಿಟ್ಟು ಹೊಂಟಾರೆ. ಯಾಕಂದರೆ ಅವರಿಗೆ ಅರ್ಥ ಆಗ್ಯದ, ಬದುಕಿನ ಸತ್ಯ ಅವರಿಗೆ ಅರ್ಥ ಆಗಕತ್ತದೆ. ಆ ಕಾರಣಕ್ಕಾಗಿ ಮಕ್ಕಳನ್ನು ಬೆಳೆಸುವಂಥ ಬಹಳ ದೊಡ್ಡ ಜವಾಬ್ದಾರಿ ನಮ್ಮೊಳಗದ. ನಮ್ಮಗಳ ಮಧ್ಯದಲ್ಲಿ ದ್ವೇಷ, ಅಸೂಹೆ, ರಾಗ ಅದೆಲ್ಲದರಿಂದ ನಾವು ದೂರ ಬರಬೇಕು. ಯಾವುದೋ 9 ಅಂಕಿ 0ಯಿಂದ 9 ತನಕ ಬರೆದ್ವಿ ಅಂದರೆ ಯಾವುದು ದೊಡ್ಡದಕ್ಕದ? 9 ಅಂಕಿ ಮಗ್ಲಿದ್ದು 8 ಅಂಕಿ ಕಪಾಳಿಗೆ ಹೊಡಿತಂತ. 8 ಕೇಳಿತು, ನನ್ನ ಕಪಾಳಿಗೆ ಯಾಕೆ ಹೊಡ್ಯಾಕತ್ತೆ? 9 ನಾ ದೊಡ್ಡವ, ಅದಕ್ಕೆ ನೀ ಸಣ್ಣವ, ನೀ ಬಡಿಸ್ಕೋಬೇಕು, ನಾ ಬಡಿಬೇಕಂತ. 8 ಏನು ಮಾಡಿತು? 7 ಕಪಾಳಿಗೆ ಹೊಡಿತು. ಅದು ಅದಾಗುತ್ತ್ರಿ, ನನಗೆ ಯಾಕೆ ಹೊಡೆದೆ? ನಾ ದೊಡ್ಡವ, ನೀ ಬಡಿಸ್ಕೋಬೇಕು, ಸಣ್ಣವ ನೀ ಬಡಿಸ್ಕೋಬೇಕು.
9 8 ಕಪಾಳಿಗೆ, 8 7 ಕಪಾಳಿಗೆ, 7 6 ಕಪಾಳಿಗೆ, ಒಂದಕ್ಕೊಂದು ಹಿಂಗೆ ಹೊಡ್ಕೊಂತ ದೊಡ್ಡದನ್ನು ಸಣ್ಣದು ಯಾವಾಗಲೂ ನುಂಗ್ಕೊಂತ ಬರಾಕತ್ತಿತ್ತು. ಆದರೆ 2 1 ಕಪಾಳಿಗೆ ಹೊಡೆದ ತಕ್ಷಣ 1 ಎದ್ದು ಹೋಗಿ 0 ಕಪಾಳಿಗೆ ಹೊಡಿಲಿಲ್ಲ. 1 ಏನು ಮಾಡಿಬಿಡ್ತು ಅಂದರೆ ಶಾಂತಿ ಸಮಾಧಾನದಿಂದ ವಿಚಾರ ಮಾಡಿ ಇವ್ರ ಕಪಾಳಿಗೆ ನಾನು ಯಾಕೆ ಹೊಡೆಯಕ್ಕೆ ಹೋಗಲಿ ಅಂತ 1 ಎದ್ದು ಬಂದು 0 ಹತ್ತಿರದೊಳಗೆ ಕೂತ್ಕೊಂಡು ಬಿಡ್ತಂತ. 0ಗೆ ಆಶ್ಚರ್ಯ ಆಯ್ತು. ನಿನ್ನ ಮ್ಯಾಗಿನವ್ರು ಎಲ್ಲರೂ ನಿನ್ನ ಬಡ್ದಾರ, ನೀನು ನಾನು ಬಡ್ದು ಬಿಟ್ರೆ ಮುಗಿದು ಹೋಗಿತ್ತು, ಉಳ್ಕೊಂತ ಹೋಗಿ ಯಾವ್ದಾರ ಗಟ್ರದಾಗ ಬಿದ್ದು ಬಿಡ್ತಿದ್ದೆ, ನೀನು ಯಾಕೆ ಬಂದು ನಾನು ಹತ್ತಿರ ಕೂತಿ ಅಂತ 0 ಕೇಳಿದಾಗ ಒಂದಂತದ, ನಿನ್ನೂ ಬಡ್ದಿದ್ರೆ ನಾ ದೊಡ್ಡವ ಹಾಕಿದ್ದಿಲ್ಲಪ್ಪ, ಎದ್ದು ಬಂದು ನಿನ್ನ ಹತ್ತಿರ ಕೂತೀನಂತ ನಾವಿಬ್ಬರು ಕೂಡಿದಾಗ ಹೊತ್ತಾಗಿ ನಮ್ಮ ಬದುಕು ಬೆಳಗುವ ಹೊತ್ತು ಬಂದೈತೋ ಈಗಂಥೇಳಿ. ಯಾರು ದೊಡ್ಡವರು ಅಕ್ಕಾರಂದ್ರೆ ಇನ್ನೊಬ್ಬರನ್ನು ಬಡಿದು ತುಳಿಯೋದ್ರಿಂದ ದೊಡ್ಡವರಾಗುವುದಿಲ್ಲ. ಎಷ್ಟು ಸಣ್ಣವಿದ್ರೂ ಚಿಂತೆ ಇಲ್ಲ, ಬಾ ತಮ್ಮ ನೀ ನನ್ನ ಹತ್ರ ಅಂತ ಯಾರು ಹತ್ರ ಕರ್ಕೊಂಡು ಕೊಂಡಿರ್ತಾರಲ್ಲ ಅವರು ಭಾಳ ದೊಡ್ಡವರಕ್ಕಾರ. ಅಂಥ ದೊಡ್ಡತನದ ಈ ನಾಡಿನ ಒಬ್ಬ ಜಗದ್ಗುರು ಅಂದರೆ ಅದು ಮುರುಘರಾಜೇಂದ್ರಪ್ಪಗಳವರು ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಸಣ್ಣವರು ಬಂದರೆ ಎಷ್ಟು ಪ್ರೇಮದಿಂದ, ಎಷ್ಟು ಕಕ್ಕುಲಾತೆಯಿಂದ ಅವ್ರನ್ನ ಮಾತಾಡಿಸುವ ರೀತಿ, ಅವ್ರನ್ನ ಬಿಟ್ಟು ಹೋಗಬಾರ್ದು ಅನ್ನಿಸ್ತದೆ. ಅಷ್ಟು ಪ್ರೇಮ, ಅಷ್ಟು ಆನಂದಭರಿತವಾಗಿ ಸಣ್ಣವರ ಬಗ್ಗೆ ಅವರಲ್ಲಿರುವಂಥ ಪ್ರೀತಿಯನ್ನು ನೋಡಿದಾಗ ಅಷ್ಟು ಆನಂದ ಅನ್ನಿಸ್ತದೆ. ಅಂತಹ ಪರಮ ಪೂಜ್ಯರ ದಿವ್ಯ ಸನ್ನಿಧಾನ ಅವರ ಬದುಕೇ ಇಡೀ ನಾಡ ಬೆಳಗುವುದಕ್ಕಾಗಿ ಹಂಚಿಕೊಂಡಿರುವಂಥ ಬದುಕು. ನಾವು ಲೋಕದಲ್ಲಿ ಹಂಗೂ ಹಿಂಗೂ ಬದುಕ್ತಿರ್ತೀವಿ. ಎಷ್ಟೇ ರಾಗ ದ್ವೇಷಗಳು ಸಮಾಜದಲ್ಲಿ ತುಂಬಿದ್ರೂ ಸಹಿತ ಅದೆಲ್ಲವನ್ನು ನಾವು ಮರೆತು ಆನಂದದಿಂದ ಇರಬೇಕು. ಒಮ್ಮೊಮ್ಮೆ ಆಗ್ತದೆ, ನಮ್ಮವರೇ ನಮಗೆ ಹಾಗೆ ಹೀಗೆ ಮಾಡ್ತಾರೆ. ಮೇಣಬತ್ತಿ ಅಳುತ್ತಿತ್ತಂತೆ, ಮೇಣಬತ್ತಿ ಅಳಾಕತ್ತಿತ್ತು. ಅದೆಲ್ಲ ಕಣ್ಣೀರು ಸೋರಿ 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 ಕೆಳಗೆ ಬಂದ ಬಳಿಕ ಒಬ್ರು ಯಾರೋ ಕೇಳಿದರು, ಇಷ್ಟ್ಯಾಕೆ ಅಳಾಕತ್ತಿದಿ? ಆವಾಗ ಮೇಣಬತ್ತಿ ಹೇಳಿತು, ಯಾಕಿಷ್ಟು ನನಗೆ ದುಃಖ ಆಗಕತ್ತೈತೆ ಅಂದ್ರೆ ಯಾರಿಗೇನೂ ಆಗಬಾರ್ದು ಅಂತ ಯಾರನ್ನು ಭಾಳ ಪ್ರೀತಿಯಿಂದ ನನ್ನ ಹೊಟ್ಟೆಯೊಳಗೆ ಇಟ್ಟುಕೊಂಡು ನಾನು ಜೋಪಾನ ಮಾಡಿದ್ದೆ, ಅದ ವ್ಯಕ್ತಿನ ನಡುವಿದ್ದು ನನ್ನನ್ನು ಸುಟ್ಟು ಇಷ್ಟು ಕರಕಲಾಗುವಂಗೆ ಮಾಡಿಬಿಟ್ಟಲ್ಲ, ಅದಕ್ಕೆ ನನಗೆ ದುಃಖ ಆಗಿ ನಾನು ಅಳಾಕತ್ತೀನಿ ಅಂತ ಮೇಣ ಹೇಳಿದಂಗೆ ಬದುಕಿನ ಸತ್ಯ ನಮಗೆ ಕೊನೆಗೆ ಗೊತ್ತಾಗ್ತದೆ. ನಮ್ಮವರು ಅಂತ ಭಾಳ ಜನರು ನಾವು ಹಚ್ಚಿಕೊಂಡಿರ್ತೀವಿ, ಅವರಿಂದನೇ ನಮಗೆ ದುಃಖ ಪ್ರಾಪ್ತಿ ಆಗ್ತದೆ. ಆದರೆ ಅನಿಮಿತ್ಯ ಬಂಧುವಾಗಿರುವಂಥ ಸದ್ಗುರುನಾಥ ನನ್ನವರು ಅಂತ ಯಾರೂ ಇಲ್ಲ, ಇಡೀ ಜಗತ್ತೇ ನನ್ನ ಬಂಧು, ಇಡೀ ಜಗತ್ತೇ ನನ್ನ ಬಳಗ ಅಂತ ಬಂಧು ಬಾಂಧ ರಕ್ತ ಸಂಬಂಧವನ್ನು ಪ್ರೀತಿಸುವುದಕ್ಕಿಂತಲೂ ಭಕ್ತ ಸಂಬಂಧವನ್ನೇ ತನ್ನ ಹೃದಯ ಮಂದಿರದಲ್ಲಿಟ್ಟುಕೊಂಡಿರುವಂಥ ಪರಮ ಗುರುಗಳನ್ನು ಪಡೆದಿರುವಂಥ ನಾವುಗಳೇ ನಿಜವಾಗಿಯೂ ಧನ್ಯರು. ಅಂತಹ ಗುರುಗಳ ಕೃಪೆ ಯಾವಾಗಲೂ ನಿಮ್ಮ ಮೇಲೆ ಸದಾವಕಾಲ ಇರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ಈ ಮಠದ ಕಾರ್ಯಕ್ರಮಗಳನ್ನು ಮರೀಲಿಕ್ಕಾಗೋದಿಲ್ಲ. ರಾಜನಾಥ್ ಸಿಂಗ್ ಅವರು ಬಂದಂಥ ಎಷ್ಟು ಸುಂದರವಾದಂಥ ಕಾರ್ಯಕ್ರಮ. ಕನ್ನಡದ ನೆಲದ ಇತಿಹಾಸದಲ್ಲಿ ಸಾಧುಗಳನ್ನು ಪ್ರೀತಿಸ್ತಾರೆ. ಆದರೆ ಅವರೆಷ್ಟು ಪ್ರೀತಿಸ್ತಾರಂದರೆ, ನನ್ನ ಹಾಗೆ ಎಲ್ಲ ಸಾಧುಗಳು ತಮ್ಮ ಕೈ ಬೆರಳುಗಳಲ್ಲಿ ಬಂಗಾರದ ಚಿನ್ನದ ಉಂಗುರವನ್ನೇ ತೊಟ್ಟುಕೊಂಡಿರಬೇಕು ಅಂತ 770 ಅಮರ ಗಣಗಳ ಹೆಸರಿನಲ್ಲಿ ಇಡೀ ಸಾಧು ಸಂಕುಲಕ್ಕೆ ಚಿನ್ನವನ್ನು ತೊಡಿಸಿದಂಥ ಕನ್ನಡದ ಚಿನ್ನದಂಥ ಜಗದ್ಗುರುಗಳಂದರೆ ಅದು ಮುಗುಳುಕೋಡದ ಜಗದ್ಗುರುಗಳವರು ಅನ್ನೋದನ್ನು ನೆನಪಿಟ್ಕೋಬೇಕು. ಅವ್ರು ಏನು ಮಾಡಿದ್ರು ಒಂದು ಹಿಸ್ಟ್ರಿ. ಮುಂದೊಂದು ಕಾಲಕ್ಕೆ ಕನ್ನಡದ ನೆಲದ ಇತಿಹಾಸದಲ್ಲಿ ಅನೇಕ ಜನ ಇತಿಹಾಸಕಾರರು ಹುಡುಕಾಡುವಾಗ ಲೆಜೆಂಡರಿ ಲೀಡರ್ಸ್ ಅಂತ ನಾವು ಕರಿತಿರ್ತೀವಿ. ಹೆಜ್ಜೆ ಇಟ್ಟರೆ ಸಾಕು ಇತಿಹಾಸ ನಿರ್ಮಾಣ ಆಗ್ತದೆ ಅನ್ನುವಂಥ ನಾಯಕರನ್ನು ನಾವೇನು ಹುಡುಕಾಡ್ತಿರ್ತೀವಿ. ಅಂಥ ಸ್ವಾಮಿ ಸಂಕುಲದ ಲೆಜೆಂಡರಿ ಲೀಡರ್ ಅಂತ ಕೇಳಿದರೆ ಅದು ನಮ್ಮ ಜಗದ್ಗುರುಗಳವರು ಅನ್ನೋದನ್ನು ನಾವೆಲ್ಲ ನೆನಪಿನಿಟ್ಕೋಬೇಕು. ಅಂಥ ಮಹಾಗುರುಗಳ ದಿವ್ಯ ಬೆಳಗು ನಮ್ಮೆಲ್ಲರನ್ನ ಕಾಯಿಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ, ವಿಶೇಷವಾಗಿ ನಮ್ಮ ಮಣಕವಾಡದ ಅಜ್ಜವ್ರು ಹೇಳಿದಂಗೆ ಅವರು ನಾವು ಕೂಡಿಕೊಂಡು ಗುರುಗಳಿಗೆ ಭಿನ್ನ ಮಾಡಬೇಕು ಅಂಥೇಳಿ. ಕಾರಣ ಏನು ಅಂದರೆ, ಭಾಳಷ್ಟು ಜನರ ತಲೆಯೊಳಗಿರ್ತದೆ, ಏನು ಸ್ವಾಮಿಗಳು ಇವ್ರು ಮೈಕ್ ಮುಂದೆ ನಿಂತು ಬರೀ ಚಂದ 4 ಮಾತು ಮಾತಾಡೋದು ಅಷ್ಟೇ ಕಲ್ತಾರಂತ ಭಾಳ ಮಂದಿ ತಲೆಯಾಗಿರ್ತದೆ. ಆದರೆ ನಿಮ್ಗೆ ಲಕ್ಷ್ಯದಲ್ಲಿರಲಿ, ಮಣಕವಾಡದ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಮಾತಿನಲ್ಲಿ ಮಣಕವಾಡದ ಮಾಣಿಕ್ಯ, ಮಾತಿನಲ್ಲಿ ಚಾಣಕ್ಯ ಅನ್ನೋದು ಕನ್ನಡದ ನೆಲದ ಜನ ಹೇಳ್ತಾರೆ. ಮಾತಿನೊಳಗೆ ಎಷ್ಟು ಚಾಣಕ್ಯರದಾರೋ ಕೃತಿಯಲ್ಲಿ ಅದಕ್ಕಿಂತಲೂ 10 ಪಟ್ಟು ಅವರು ಮುಂದಿದ್ದಾರೆ. ಅವರು ಹೋದಾಗ ಮಠದ ಬರೀ ಒಂದು
ಕಟ್ಟಿಗೆ ಜಂತೆಯಿಂದ ತುಂಬಿದಂಥ ಒಂದು ಸಣ್ಣ ಮಠ. ಅವ್ರು ಹೋದಾಗ 80,000 ರೂಪಾಯಿ ಆ ಮಠದ ಮೂಲ ನಿಧಿ. ಆದರೆ ನಿಮಗೆ ಲಕ್ಷ್ಯದಲ್ಲಿರಲಿ, ಅವ್ರು ಹೋಗಿ 10 ವರ್ಷ ಆಯಿತು. ಮಣಕವಾಡ ಅನ್ನುವಂಥ ಸಣ್ಣ ಊರಿನೊಳಗೆ 40 ಕೋಟಿ ರೂಪಾಯಿಗಳ ಕೆಲಸ ಮಾಡ್ಯಾರ. ಅಂದರೆ ನಾವು ಆಶ್ಚರ್ಯಪಡಬೇಕು. ಕಾವಿ ತೊಟ್ಟಂಥ ಒಬ್ಬ ಯತಿ ನಾಡಿನಲ್ಲಿ ನಡೆದು ಹೊಂಟ ಅಂದರೆ ಆತನ ಬಗ್ಗೆ ನಮ್ಮ ಜನರಿಗೆ ಇನ್ನೂ ವಿಶ್ವಾಸ ಅದ. ಕಾವಿಯವರಿಗೆ ನಾವು ನೀಡಿದ್ವಿ ಅಂದರೆ ಅದು ಎಲ್ಲಿ ಹೋಗೋದಿಲ್ಲ, ಅದು ನಮಗೆ ಬರ್ತದೆ ಅನ್ನುವಂಥ ಭರವಸೆ ಇರುವ ಕಾರಣಕ್ಕಾಗಿ ಅವರೊಂದು ಅದ್ಭುತವಾಗಿರುವಂಥ ಇಂಟರ್ನ್ಯಾಷನಲ್ ವಸತಿ ಶಾಲೆಯನ್ನು ಮಾಡಿದ್ದಾರೆ. 40 ಎಕರೆ ಕ್ಯಾಂಪಸ್ಸಿನಲ್ಲಿ ಅದ್ಭುತವಾದ ಶಾಲೆಯನ್ನು ಕಟ್ಟಿದ್ದಾರೆ. ಆ ಶಾಲೆ ಅವರ ಮಠದ ಜಾತ್ರಾ ಮಹೋತ್ಸವ ಇರುವುದರಿಂದ ಹೆಂಗಾರ ಮಾಡಿ ಮುಗುಳ್ಕೋಡು ಅಜ್ಜವ್ರ ಪಾದ ನಮ್ಮ ಮಠದೊಳಗೆ ಹಾಕಿಸ್ಬೇಕು ಅಂತ ಅವ್ರದ್ದು ಇಚ್ಛೆ ಇತ್ತು. ನಾವು ಗುರುಗಳಿಗೆ ಹಿಂಗೆ ನಿಮಗೆ ಭಿನ್ನ ಮಾಡೋಕ್ಕೆ ಬರಬೇಕು ಅಂತ ಇಚ್ಛೆ ಇತ್ತು ಅಂದಾಗ ಎಂಥ ದೊಡ್ಡ ಹೃದಯ ಅವ್ರದ್ದಂದರೆ, ನಿಮ್ಗೆ ಲಕ್ಷ್ಯದಲ್ಲಿರಲಿ, ಅಲ್ಲಿಂದ ಇಲ್ಲಿ ತನಕ ಸ್ವಾಮಿಗಳು ಬರ್ತಾರೆ, ನನಗೆ ಭಿನ್ನ ಹಾಕಕ್ಕೆ ಬರ್ತಾರೆ. ಎಷ್ಟು ದೂರ, ಅವ್ರದ್ದು ಗಾಡಿ ಏನು, ಅವ್ರ ಖರ್ಚೇನು, ಅವರು ಬರಬೇಕು, ಭಿನ್ನನ ಹಾಕಿದಂಗೆ ಆಗಿರಬೇಕು, ನಮ್ಮ ಮಠದ ಕಾರ್ಯಕ್ರಮನೂ ಆಗಿರಬೇಕು. ಹೋಗೋ ಮುಂದೆ ತವ್ರ ಮನೆ ಒಳಗೆ ನೀವು ಹೆಂಗೆ ಮುಚ್ಚಿ ಕೊಟ್ಟು ಕಳಿಸ್ತೀರಲ್ಲ, ಹಂಗೆ ಮತ್ತು ನನ್ನಿಂದನವ್ರ ಆಶೀರ್ವಾದ ತೊಗೊಂಡು ಹೋಗುವನ್ನು ಬೇಕು ಅನ್ನುವಷ್ಟು ವಿಶಾಲವಾದ ಹೃದಯದಿಂದ ಗುರುಗಳು. ಅವರ ಪ್ರೀತಿನೇ ಅಷ್ಟು ದೊಡ್ಡವರು ದೊಡ್ಡದನ್ನೇ ಯಾವಾಗಲೂ ವಿಚಾರ ಮಾಡ್ತಿರ್ತಾರೆ ಅನ್ನೋದಕ್ಕೆ ಪೂಜ್ಯ ಗುರುಗಳು ಸಾಕ್ಷಿಯಾಗಿದ್ದಾರೆ. ಅಂಥವರ ಮಾರ್ಗದರ್ಶನ ಸದಾವಕಾಲ ನಮ್ಮ ಮೇಲೆ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಆ ಮಠದ ಕಾರ್ಯಕ್ರಮಕ್ಕೆ ದಯಮಾಡಿಸಿ ಎಲ್ಲ ಭಕ್ತ ಸಂಕುಲವನ್ನು ಅವರು ಆಶೀರ್ವದಿಸಲಿ ಅಂತ ಪ್ರಾರ್ಥಿಸಿ 2 ಮಾತುಗಳಿಗೆ ವಿರಮಿಸ್ತಾರೆ.